ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು. ಈ ಒಂದು ಬ್ರೂಸ್ ಲೀ ಕರಾಟೆ ಶಾಲೆ ವತಿಯಿಂದ 12ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಗಳನ್ನು ಪಡೆದ SBS ಪಬ್ಲಿಕ್ ಸ್ಕೂಲ್. ಸುದ್ದಿಯ ವಿವರ. ಕೋಲಾರದ ಜಯನಗರದಲ್ಲಿ ವಾಸವಾಗಿರುವ 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರುವ ಖ್ಯಾತ ಚಲನಚಿತ್ರ ನಟ ಹಾಗೂ ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್ ಅವರು ಕೋಲಾರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಿಕೊಟ್ಟ 12ನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಗಳಲ್ಲಿ ಕೋಲಾರ ತಾಲೂಕು ಚೌಡನಹಳ್ಳಿಯಲ್ಲಿರುವ SBS ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಕರಾಟೆ ಪ್ರಶಸ್ತಿಗಳನ್ನು ಪಡೆದು ಶಾಲೆಗೆ ಅಲ್ಲದೆ ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಈ ಸ್ಪರ್ಧೆಗಳಲ್ಲಿ 1500 ಕರಾಟೆ ಸ್ಪರ್ಧಿಗಳು ಭಾಗವಹಿಸಿದ್ದು, SBS ಶಾಲೆಯ 5 ಮಕ್ಕಳು ತಮ್ಮ ವಯಸ್ಸಿನ ಸ್ಪರ್ಧೆಗಳಲ್ಲಿ ಮೊದಲನೇ ಬಹುಮಾನಗಳನ್ನು ಪಡೆದು ತಮ್ಮ ಕರಾಟೆ ಕಲೆಯನ್ನು ಪ್ರದರ್ಶಿಸಿ ಗೆದ್ದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳು ಬ್ರೂಸ್ ಲೀ ಕರಾಟೆ ಶಾಲೆಯಲ್ಲಿ 3 ವರ್ಷ ಕರಾಟೆ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಮೊದಲನೇ ಪ್ರಶಸ್ತಿಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಸ್ವಪ್ನ, ಸೊನ್ನೇಗೌಡ, ವಿನುಕಾರ್ಯ, ಸೌಮ್ಯ, ಆರ್. ಮನ್ವಿತಾ ಹಾಗೂ ಇನ್ನಿತರ 28 ವಿದ್ಯಾರ್ಥಿಗಳಲ್ಲಿ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದುಕೊಂಡರು. SBS ಪಬ್ಲಿಕ್ ಶಾಲೆಯ ಆವರಣದಲ್ಲಿ ನಡೆದ ಸರಳ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಸಂಗಮೇಶ್ ರವರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚು ಕರಾಟೆ ಇನ್ನಿತರ ಕ್ರೀಡೆಗಳಲ್ಲಿ ಭಾಗವಹಿಸಿ ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬ್ರೂಸ್ ಲೀ ಕರಾಟೆ ಶಾಲೆಯ ಮಾಸ್ಟರ್ ಕರಾಟೆ ಶ್ರೀನಿವಾಸ್, ಶಾಲೆಯ ಸಿಬ್ಬಂದಿ ವರ್ಗ, ವಾಹನ ಚಾಲಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಶಾಲೆಗೆ ಹಾಗೂ ತರಬೇತಿ ನೀಡಿದಂತಹ ಶ್ರೀನಿವಾಸ್ ಸರ್ ಅವರವರಿಗೆ ಒಂದು ಘನತೆಯನ್ನ ನೀಡಿ ಅವರಿಗೆ ಒಂದು ಹೆಸರನ್ನ ಗಳಿಸ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ತಮ್ಮೆಲ್ಲರಲ್ಲೂ ಕೇಳ್ತಾ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇಂತಹ ಸ್ಪರ್ಧೆಗಳಲ್ಲಿ ಪ್ಲೇಸ್ ಯಾರಮ್ಮ ಒಬ್ರು, ಏನವನ ಹೆಸರ? ವಿನುತ್ ಆರ್ಯ. 2 ಮೆಂಬರ್ಸ್ ತಂದ್ಕೊಟ್ಟಿಲ್ಲ. ಯಾರು 2 ಮೆಂಬರ್ಸ್ ಯಾರು ತಂದ್ಕೊಟ್ಟಿಲ್ಲ? ಎಲ್ಲ ಒಂದು ಕೈ ನೈಸ್. ನಮಸ್ಕಾರ. ಕೋಲಾರ ತಾಲೂಕು ಮತ್ತು ಜಿಲ್ಲೆ ಚೌಡನಹಳ್ಳಿ SBS ಪಬ್ಲಿಕ್ ಸ್ಕೂಲ್ ಶಾಲೆ ವತಿಯಿಂದ ನ್ಯಾಷನಲ್ ಕಾಂಪಿಟೇಷನ್ ಬ್ರೂಸ್ ಲೀ ಕರಾಟೆ ವತಿಯಿಂದ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಒಂದು ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಪರವಾಗಿ ಸುಮಾರು 28 ಮಕ್ಕಳು ಭಾಗವಹಿಸಿ 18 ಜನ ಬಹುಮಾನಗಳಲ್ಲಿ ವಿಜೇತರಾಗಿರ್ತಾರೆ. ಪ್ರಥಮ ಸ್ಥಾನ 5, ದ್ವಿತೀಯ ಸ್ಥಾನ 5, ಹಾಗೆ ತೃತೀಯ ಸ್ಥಾನವನ್ನು 8 ಜನ ಪಡ್ಕೊಂಡಿರ್ತಾರೆ. ಈ ಒಂದು ಸ್ಪರ್ಧೆಯಲ್ಲಿ ಒಂದು ಉತ್ಸಾಹವನ್ನು ಮೂಡಿಸಿ ಉತ್ತಮವಾದಂತಹ ತರಬೇತಿಯನ್ನು ನೀಡ್ತಾ ಬಂದು ಶಾಲೆಯಲ್ಲಿ ಅವಿರತವಾಗಿ ದುಡಿದು
ಈ ಒಂದು ಮಕ್ಕಳಿಗೆ ಇಂತಹ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವ ರೀತಿಯಲ್ಲಿ ಪ್ರಚೋದನೆಯನ್ನು ನೀಡಿ ಈ ಒಂದು ಸ್ಪರ್ಧೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡೋದಕ್ಕೆ ಕಾರಣಕರ್ತರಾದಂತಹ ಶ್ರೀನಿವಾಸ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಹಾಗೆ ಈ ಒಂದು ಸ್ಪರ್ಧೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸ್ಪರ್ಧಾ ಸ್ಫೂರ್ತಿಯನ್ನು ಮಕ್ಕಳಲ್ಲಿ ಪ್ರಚೋದಿಸ್ತಾ, ಈ ಮಕ್ಕಳಲ್ಲಿ ಇಂತಹ ಒಂದು ಉತ್ಸಾಹವನ್ನು, ಕ್ರೀಡಾ ಸ್ಫೂರ್ತಿಯನ್ನು ನೀಡ್ತಾ ಈ ಒಂದು ಶಾಲೆಯ ಎಲ್ಲ ಶಿಕ್ಷಕರಿಂದ ಹಾಗೂ ಆಡಳಿತ ವೃಂದನೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜುಗೊಳಿಸಿ ಸಹಕರಿಸಿ ಈ ಒಂದು ಮಕ್ಕಳು ಇಂತಹ ಉತ್ತಮ ರೀತಿಯಲ್ಲಿ ಫಲಿತಾಂಶವನ್ನು ತರಲಿಕ್ಕೆ ಕಾರಣಕರ್ತರಾದಂಥ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಂತಹ ಒಂದು ಕ್ರೀಡೆಗಳು, ಇಂತಹ ಒಂದು ಸ್ಪರ್ಧೆಗಳಲ್ಲಿ ಇನ್ನೂ ಕೂಡ ಭಾಗವಹಿಸಿ ಯಶಸ್ವಿನ ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಕೀರ್ತಿ ತಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಮಂಜುಳಾ. ನಾನು SBS ಶಾಲೆಯ ಕನ್ನಡ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇತ್ತೀಚೆಗೆ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು 18 ಮಕ್ಕಳು ಉತ್ತಮ ರೀತಿಯಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಕರಾಟೆ ಅನ್ನೋದು ಕೇವಲ ಒಂದು ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳದೆ ಅದು ನಮ್ಮ ಆತ್ಮರಕ್ಷಣೆಗಾಗೂ ಸಹ ಮುಂದಿನ ದಿನಗಳಲ್ಲಿ ಬೇಕಾಗಿರುತ್ತೆ. ಹಾಗಾಗಿ ಕರಾಟೆ ಬರೀ ಕೇವಲ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮಾತ್ರ ಗಣನೆಗೆ ತೆಗೆದುಕೊಳ್ಳದೆ ಇದು ಹೆಣ್ಣು ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಆತ್ಮರಕ್ಷಣೆಗಾಗಿ ಈ ಒಂದು ಕರಾಟೆ ಸ್ಪರ್ಧೆಯಾಗಿ ತೆಗೆದುಕೊಳ್ಳದೆ ರಕ್ಷಣೆಗಾಗಿ ನೀವು ಇನ್ನೂ ಅತಿ ಹೆಚ್ಚು ಮಕ್ಕಳು ಭಾಗವಹಿಸಿ ಅದನ್ನು ಸ್ಪರ್ಧಾತ್ಮಕ ರೀತಿಯಲ್ಲಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ರೆಡಿನಾ? ಹಾಂ, ಎಲ್ಲರಿಗೂ ನಮಸ್ಕಾರ. ಏನು ವಿಷಯ ಇವತ್ತು ಅಂದರೆ, ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನಲ್ಲಿ ಗೆದ್ದಿರುವಂಥ ಮಕ್ಕಳಿಗೆ ಇವತ್ತು SBS ಸ್ಕೂಲಲ್ಲಿ ಪ್ರೈಸಸ್ ವಿತರಣಾ ಕಾರ್ಯಕ್ರಮ ಇತ್ತು. ಅಡ್ಮಿನಿಸ್ಟ್ರೇಟರ್ ಆದಂಥ ಸಂಗಮೇಶ್ ಸರ್ ಅವರು ಈ ಒಂದು ಪ್ರೈಸ್ ಕೊಟ್ಟು ಮಕ್ಕಳಿಗೆ ಖುಷಿಪಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಇವರೇ, ಸಂಗಮೇಶ್ ಸರ್. ನಾನು ಬಂದು ಕೇಳಿದಾಗ ಕ್ಲಾಸು ಆಯ್ತು ಕೊಡ್ತೀನಿ ಅಂದಾಗ ಸುಮಾರು 4-5 ತಿಂಗಳಿಂದ ಇವರಿಗೆ ಪ್ರಾಕ್ಟೀಸ್ ಕೊಟ್ಟು ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ವಿಜೇತರಾಗಿರ್ತದೆ. ನನಗೆ ಭಾಳ ಹೆಮ್ಮೆ ಇದೆ. ಬಟ್ ನಾನು ನೋಡಲೇ ಇಲ್ಲ ಯಾವ ಮಕ್ಕಳು ಗೆದ್ದಿದ್ದಾರೆ ಏನು ಅಂತ. ಅಲ್ಲಿ ಆರ್ಗನೈಸರ್ ಆಗಿ ಬೇರೆ ಬೇರೆ ರೀತಿ ಇದಿತ್ತು. ಬಟ್ ನೋಡಿರಿ, ಯಾವುದು ನಮ್ಮ ಮಕ್ಕಳು 15 ಜನ ವಿನ್ ಆಗಿದ್ದಾರೆ. ನಂಗೆ ಭಾಳ ಖುಷಿ ಇದೆ. ಹಳ್ಳಿ ಮಕ್ಕಳು ಪ್ರತಿಭೆನ ನೋಡಿಸಿ ಗೆದ್ದಿದ್ದಾರೆ. ತುಂಬ ಖುಷಿ ಆಗ್ತದೆ ಸರ್. ಈ ಮಕ್ಕಳು ಎಷ್ಟು ಜನ ಒಟ್ಟು ನಿಮ್ಮ ಕರಾಟೆ ಶಾಲೆಯಲ್ಲಿ ಪ್ರಾಕ್ಟೀಸ್? 28ಕ್ಕೆ 15 ಜನ ಮಕ್ಕಳು ಗೆದ್ದಿದ್ದಾರೆ. ಪಾರ್ಟಿಸಿಪೇಟ್ ಮಾಡಿದವರು ಸುಮಾರು 1800-1900 ಜನ ಇದ್ದಾರೆ ಸರ್ ನಿಮ್ಮ ಸ್ಪರ್ಧೆಯಲ್ಲಿ. ಹೌದು ಸರ್. ಅದರಲ್ಲೂ ಈ ಮಕ್ಕಳು ಗೆದ್ದಿರೋದು ವಿಶೇಷ ಅಂತೀರಾ? ಖಂಡಿತ ಸರ್, ಖಂಡಿತ ವಿಶೇಷ. ಧನ್ಯವಾದ.